स्वागत है आपका बी न्यूज नेशन में। मैं हूं आबिद हुसैन शेख। कांग्रेस में समाजी इंसाफ नहीं, यल्लेल उस्ताद। कांग्रेस के प्रचार इश्तिहार में मुसलमान लीडरों को क्यों नजरअंदाज किया जाता है? बीजापुर में आज प्रेस मीट से बात करते हुए 30 सालों से पार्टी में रहकर कांग्रेस को अलविदा कहने वाले जनता दल सेकुलर के राज्य जनरल सेक्रेटरी यल्लेल उस्ताद के सवालों के घेरे में कांग्रेस बीजापुर में कल होने वाले एआईसीसी अध्यक्ष राहुल गांधी के जन आशीर्वाद कार्यक्रम के चलते कांग्रेस पार्टी की तरफ से इस कार्यक्रम को कामयाब करने प्रचार जोरों पर किया जा रहा है। कन्नड़ अखबारों का हवाला देते हुए इस इश्तिहार में क्यों मुस्लिम लीडरों को नजरअंदाज किया गया है? ये कांग्रेस हमेशा से अल्पसंख्यकों के साथ पार्टी में नाइंसाफी करती आई है, इसमें समाजी इंसाफ नहीं। ಮುಂಜಾನೆ ನಮಸ್ಕಾರ. ನಾವು ಇಲ್ಲಿ ನಡೆದಿದ್ದು ಇವತ್ತಿನ ದಿವಸ ಜನತಾ ಪರವಾಗಿ ಜಾತ್ಯತೀತ ಜನತಾದಳದ ಪರವಾಗಿ ನಾನು ಯಲ್ಲೇಲ್ ಉಸ್ತಾದ್ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ನಡೆಸಿಕೊಂಡಿದ್ದೇನೆ. ಈ ದಿಶೆಯಲ್ಲಿ ನಾಳಿನ ದಿವಸ ಕಾಂಗ್ರೆಸ್ ವತಿಯಿಂದ ಜನ ಆಶೀರ್ವಾದ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ದಿಶೆಯಲ್ಲಿ ಸತತವಾಗಿ ನಾನು 30 ವರ್ಷ ಲಾಗಾಯದಿಂದ ಕಾಂಗ್ರೆಸ್ನಲ್ಲಿ ಒಂದು ಕಾರ್ಯಕರ್ತನಾಗಿ, 18 ವರ್ಷ ಲಾಗಾಯದಿಂದ ಬ್ಲಾಕ್ ಅಧ್ಯಕ್ಷನಾಗಿ, 10 ವರ್ಷ ಲಾಗಾಯದಿಂದ ಆಶ್ರಯ ಕಮಿಟಿ ಯೋಜನೆಯಲ್ಲಿ ಚೇರ್ಮನ್ ಆಗಿ 30 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದೆ. ಆ ದಿಶೆಯಲ್ಲಿ ಸನ್ಮಾನ್ ಶ್ರೀ ಎಮ್ ಎಲ್ ಉಸ್ತಾದ್ ಅವರು ತೀರ್ಕೊಂಡ ನಂತರ ನಾನು 2 ಸಲ ಕಾಂಗ್ರೆಸ್ನ ಟಿಕೆಟಿಗಾಗಿ ಪ್ರಯತ್ನ ಮಾಡಿದೆ. ಅಲ್ಲಿ ಕಾಂಗ್ರೆಸ್ನ ಆಡಳಿತ ಬೇಸರಗೊಂಡು ಇವತ್ತಿನ ದಿವಸ ನಾನು ಕಾಂಗ್ರೆಸ್ಸನ್ನು ತೊರೆದು ಜನತಾದಳ ಸೇರ್ಪಡೆಯಾಗಿದ್ದೇನೆ. ಇವತ್ತಿನ ದಿವಸ ನಾನು ತಮ್ಮ ಎದುರಿಗೆ ಹೇಳ ಬಯಸುತ್ತೇನೆ, ಕಾಂಗ್ರೆಸ್ನ ಧೋರಣೆ, ಅನ್ಯಾಯ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಯಾವಾಗಲೂ ತಿಳ್ಕೊಳ್ತಾ ಬಂದಿದ್ದಾರೆ. ಇದೇ ದಿಶೆಯಲ್ಲಿ ಇವತ್ತಿನ ದಿವಸ ನಾನು ಹೇಳ ಬಯಸುತ್ತೇನೆ. ನಾಳಿನ ದಿವಸ ರಾಹುಲ್ ಗಾಂಧೀಜಿಯವರು ನಮ್ಮ ಬಿಜಾಪುರ ಶಹರಕ್ಕೆ ಮತ್ತು ತಿಕೋಟಾ ಮಸ್ಕತ್ಗೆ ಬರಲಿದ್ದಾರೆ. ಆ ದಿಶೆಯಲ್ಲಿ ಇವತ್ತಿನ ದಿವಸ ಎಲ್ಲ ಪೇಪರ್ನಲ್ಲಿ ಜಾಹೀರಾತನ್ನು ಕೊಟ್ಟಿದ್ದಾರೆ. ಸಂಯುಕ್ತ ಮತ್ತು ಎಲ್ಲ ಪೇಪರ್ನಲ್ಲಿ ಕವರೇಜ್ ಆಗಿದೆ. ಈ ಪೇಪರ್ ಮುಖಾಂತರ ಹೇಳುತ್ತೇನೆ ನಾನು, ಇವರು ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಕಾಳಜಿ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ಈ ಪೇಪರ್ನಲ್ಲಿ ರಾಜ್ಯದಿಂದ ಒಬ್ಬರು ಅಲ್ಪಸಂಖ್ಯಾತರ ಲೀಡರ್ಸ್ನೂ ಇಲ್ಲ, ಒಬ್ಬರದು ಹೆಸರನ್ನೂ ಇಲ್ಲ. ಮತ್ತು ಅವರ ಪ್ರಣಾಳಿಕೆಯಲ್ಲಿ ಇಲೆಕ್ಷನ್ ಕಮಿಟಿಯಲ್ಲಿ ಮತ್ತು KPCCಯಲ್ಲಿ ಅವರು ಸಹಿತ ಈ ಇಲೆಕ್ಷನ್ ಕಮಿಟಿ ಒಳಗೆ ಯಾರಿಗೂ ಒಬ್ಬರು ಅಲ್ಪಸಂಖ್ಯಾತರ ಓಟ್ಗೋಸ್ಕರ ಇವರು ಅಲ್ಪಸಂಖ್ಯಾತರ ಹೆಸರು ತಗೋತಾರೆ, ಹೊರತಾಗಿ ಯಾರಿಗೆ ಮುಂದೆ ಬರಲಿಕ್ಕೆ ಕೊಡಲ್ಲ, ತುಳಿತಾ ಬಂದಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ನಮ್ಮ ಹಲವಾರು ಕಾಂಗ್ರೆಸ್ನಲ್ಲೂ ಲೀಡರ್ಸ್ ಇದ್ದಾರೆ. ಜಾಫರ್ ಶರೀಫ್ ಅದಾರೆ, ರೆಹಮತ್ ಖಾನ್ ಅದಾರೆ, ರೋಷನ್ ಬೇಗ್ ಅದಾರೆ, ಬಹಳಷ್ಟು ಜನ ಅದಾರೆ. ಸಿ ಇಬ್ರಾಹಿಂ ಅದಾರೆ. ಯಾರು ಒಬ್ಬರಿಗಾದ್ರೂ ಸಹಿತ ಅಲ್ಪಸಂಖ್ಯಾತರ ವತಿಯನ್ನು ತೊಗೊಬೇಕಾಗಿತ್ತು, ತೊಗೊಳಗಿಲ್ಲ. ಇದು ನನಗೆ ಗೊತ್ತದ ಯಾಕೆ ತೊಗೊಳಗಿಲ್ಲ. ಯಾಕೆ ಇತ್ತೀಚಲಾಗಿ ಕಾಂಗ್ರೆಸ್ದವರು ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ, ಹಿಂದೂಗಳನ್ನು ಒಡೆಯಲಿಕ್ಕೆ ಮಾತ್ರ ಪ್ರಯತ್ನ ನಡೆಸಿದ್ದಾರೆ. ಹಿಂದುತ್ವವನ್ನು ತಂದು ವೀರಶೈವ ಮತ್ತು ಹಿಂದುತ್ವ ಬೇರ್ಪಡಿಸಿ ಅವರಲ್ಲಿ ಜಗಳ ಹಚ್ಚಿ ಇಂಥವನ್ನು ಹುನ್ನಾರ ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಆ ದೇಹಧೋರಣೆ ಉಳಿದಿಲ್ಲ. ಯಾಕಂದರೆ ಸುಮಾರು ಒಂದು 4 ವರ್ಷದಿಂದ ಬಂದ MLC ಇಲೆಕ್ಷನ್ ಬಂದಿತ್ತು. ಅವಾಗ ನಾವು ಗುಲ್ಬರ್ಗದವರು ಸರಡಿ ಅಂತ ಹೇಳಿ ಒಬ್ಬರು XMP MLC ಇಲೆಕ್ಷನ್ ಇತ್ತಿದ್ದರು.
MLC ಇಲೆಕ್ಷನ್ ಇದ್ದಾಗ ಒಂದು ಕಾಂಗ್ರೆಸ್ನ ಅಭ್ಯರ್ಥಿ, ಕಾಂಗ್ರೆಸ್ MLAಗಳು ಇಂಡಿಪೆಂಡೆಂಟ್ ವೋಟ್ ಕೊಡಿಸಿ ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಆರ್ಸ್ ತಂದರು. ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಪಸಂಖ್ಯಾತರ ಅಭ್ಯರ್ಥಿ ಸರಡಿ ಅವರು ಸೋಲಿಸಿದ್ರು. ಒಂದೇ ಸೆಕೆಂಡ್ ಸರಡಿಗೆ ಸೋಲಿದ್ದು ಹೇಳಿರಲ್ಲ, ಸರಡಿಗೆ ವೋಟ್ ಹಾಕಿ ಬಿಟ್ಕೊಟ್ಟಿದ್ದು ಉಲ್ಲಂಘಿಸಿ ಪಕ್ಷೇತರಕ್ಕೆ ವೋಟ್ ಹಾಕಿದ್ದು ಯಾರು? MLA. ಅದೇ ಯಾವ MLA ಇದ್ದಾರೆ ಈಗ ನಿಮ್ಮ ಪಾರ್ಟಿನಲ್ಲಿ ಇದ್ದಾರೆ MLA ಗೊತ್ತಾ? ನಮ್ಮ ಕಾಂಗ್ರೆಸ್ MLA ಅಲ್ಲ, ಆ ಕಾಂಗ್ರೆಸ್ ಅಲ್ಲಿ ಇದ್ರು, ಅವ್ರ ಜೊತೆಲೇ ಇದ್ದಾರೆ JDS ಅಲ್ಲಿ. ಅವ್ರ ಮಾಡಿದ್ದು ಅದು ಅಂದ್ರೆ ಬಾರಿ ನ್ಯಾಯ ನೋಡಿ. ಆ ಟೈಮ್ನಲ್ಲೂ ಕಾಂಗ್ರೆಸ್ ನಲ್ಲಿ ಇದ್ದಾರಲ್ಲ, ಅವ್ರ ಮೇಲೆ ಅವ್ರು ಆಕ್ಷನ್ ತಗೋಬೇಕಾಗಿತ್ತಲ್ಲ. ನಾವು ಹೇಳೋದು ಅಷ್ಟೇ, ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಈ ಮಾತು ಯಾಕೆ ಹೇಳ್ತೇನೆ, ಈ ಮಾತು ಯಾಕೆ ಹೇಳ್ತೇನೆ ನಾ ಹೇಳ್ತೇನೆ ಕೇಳ್ರಿ. ಯಾಕಂದ್ರೆ ಇಲ್ಲೊಂದು ಕಮಿಟಿ ಒಂದು ಶಿಸ್ತಿದೆ ಕಾಂಗ್ರೆಸ್ನಲ್ಲಿ. ಇಲ್ಲಿ ಬಿಜಾಪುರ ಶಹರದಿಂದ ನಾನು ಇಲ್ಲಿ ಒಂದು ಇಲೆಕ್ಷನ್ ಆಗ್ತಾವ, ನಮ್ಮ ಕಮಿಟಿಗಳು ಇಂಡೋರ್ ಇಲೆಕ್ಷನ್ಸ್ ಆಗ್ತಾವ. ನಾನು ಹಿಂದೆ ಕಾಂಗ್ರೆಸ್ನ ಇದ್ದಾಗ ನಾನು KPCCಗೆ ಇಲ್ಲಿ ಸೆಲೆಕ್ಷನ್ ಆಗಿ ಹೋಗಿದ್ದೆ. ನಾನು ಬಿಜಾಪುರ ಡಿಸ್ಟಿಕ್ಲಿಂದ KPCCಗೆ ನಾನು ಇಲೆಕ್ಟ್ ಆಗಿ ಹೋಗಿದ್ದೆ. ನಾಟ್ ನಾಮಿನೇಟೆಡ್ ಆ್ಯಂಡ್ ಸಿಲೆಕ್ಟೆಡ್. ಇಲೆಕ್ಷನ್ ಮಾಡಿಕೊಂಡು ನಾನು ಇಲೆಕ್ಟ್ ಆಗಿ ನಾನು ಲಿಸ್ಟ್ ದಿಂದ ಬೆಂಗಳೂರಿಗೆ ಹೋಗಿತ್ತು. ಅದು ಲಿಸ್ಟ್ ಆ ದಿಶೆಯಲ್ಲಿ ಬೆಂಗಳೂರಿಗೆ ಹೋದ ನಂತರ ನನ್ನ ಹೆಸರು ಕಟ್ ಆಯ್ತು. ನನ್ನ ಹೆಸರು ಕಟ್ ಮಾಡಿಕೊಂಡು ಸಿ ಇಬ್ರಾಹಿಂ ಹೆಸರು ಹಾಕಿದ್ದಿಲ್ಲ. ಬಿಜಾಪುರ ಜಿಲ್ಲೆಗೆ ಸಿ ಇಬ್ರಾಹಿಂ ಅವ್ರಿಗೆ ಏನು ಸಂಬಂಧ ಇದ್ರು ಆ ಟೈಮ್ನಲ್ಲಿ? ಅಂದ್ರೆ ಕಾಂಗ್ರೆಸ್ಗೆ ವರ್ತನೆ ಹೇಳ್ಕೊಳ್ಳಾಗತ್ತೆ ನಾವು. ಅಂದ್ರೆ ಅಲ್ಪಸಂಖ್ಯಾತರಿಗೆ ಎಷ್ಟು ಅನ್ಯಾಯ, ಸೋಷಿಯಲ್ ಜಸ್ಟಿಸ್ ಅನ್ನೋದೇ ಇಲ್ಲ ಅವರು. ಟೋಟಲ್ ಇದೆ ಫೋಟೋ ಇಲ್ಲ ಅಂತೀರಿ, ಫೋಟೋದಿಂದ ನಮ್ದು ಅಲ್ಪಸಂಖ್ಯಾತರದ್ದು ಇದು ಆಗ್ತದ. ನೀವು ಮೈನಾರಿಟಿ ವೋಟ್ಸ್ ತಗೊಳ್ಳಿಕ್ಕೆ ಗಟ್ಟಿದ್ದಾರೆ. ಯಾಕಂದ್ರೆ 90% ಮೈನಾರಿಟಿ ಮೊದಲಿಂದ ಆದ್ರು ಸಿನ್ಸ್ ಇಂಡಿಪೆಂಡೆನ್ಸ್ ಮೈನಾರಿಟಿ ವೋಟ್ ಸಪೋರ್ಟಿಂಗ್ ಟು ದ ಕಾಂಗ್ರೆಸ್. ಯಾವಾಗಲೂ ಮೈನಾರಿಟಿ ವೋಟ್ ತಗೊಳ್ಳಿಕ್ಕೆ ಗೊತ್ತಿದೆ. ಮೈನಾರಿಟಿ ಬಗ್ಗೆ ಸ್ವಲ್ಪ ಆದ್ರೂ ನಿಮ್ಮ ಸಹಾನುಭೂತಿ ಇಲ್ವಾ? ಯಾರು ಲೀಡರ್ಸ್ ಇಲ್ವಾ? ಉಳಿದಿದ್ದ ಎಲ್ಲ ಲೀಡರ್ಸ್ ಎಲ್ಲ ಜಾತಿಯವರು ಮಾಡ್ತಾರೆ. ಅಲ್ಪಸಂಖ್ಯಾತರು ಯಾಕೆ ಬಿಡ್ತೀರಪ್ಪ ನೀವು? ಅಲ್ಪಸಂಖ್ಯಾತ ಬರೀ ಮುಸ್ಲಿಂ ಅಷ್ಟೇ ಅಲ್ಲ, ಜೈನರು ಬರ್ತಾರೆ, ಸಿಖ್ರು ಬರ್ತಾರೆ, ಎಲ್ಲರೂ ಬರ್ತಾರೆ, ಕ್ರಿಶ್ಚಿಯನ್ಸು ಬರ್ತಾರೆ. ಅಲ್ಲ, ಈಗ JDS ಅಲ್ಲಿ ಕಾಂಗ್ರೆಸ್ ಯಾಕೆ ಇಷ್ಟೊಂದು ಚಿಂತನೆ ಮಾಡೋದು ಪ್ರಸಂಗ ಬಂದಿದೆ. ಚಿಂತನೆ ಯಾಕಂದ್ರೆ ಎಸ್ಪೆಷಲಿ ಈ ಅಲ್ಪಸಂಖ್ಯಾತರ ಅವೇರ್ನೆಸ್ ತರಲಿಕ್ಕೆ ಇದೊಂದು ಚಿಂತನೆ ಮಾಡಿ. ಕಾಂಗ್ರೆಸ್ನ ಪುನರುತ್ಥಾನಗೊಳಿಸಿ ಕಾಂಗ್ರೆಸ್ ಬಲ ತುಂಬಬೇಕಂತಲ್ಲ ನೋ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ವೋಟ್ ಬೇರ್ಪಡಿಸಲಿಕ್ಕೆ ನಾವು ಪ್ರಯತ್ನ ಆಯ್ತು. JDS ಈಗ ನೀವು ಸದ್ಯಕ್ಕೆ JDS ಒಳಗಿದ್ದೀರಿ. ಡೆಫಿನೆಟ್ಲಿ JDS ಒಳಗೆ ಜಮೀರ್ ಅಹಮದ್ ಖಾನ್ ಮುಸಲ್ಮಾನರಿಗೆ ಕೇರ್ ಮಾಡಾಕ್ತಿಲ್ಲ ಅಂತ ಹೊರಗೆ ಹೋದ್ರು. ಇಕ್ಬಾಲ್ ಅನ್ಸಾರಿನು ಮುಸಲ್ಮಾನ, ಅವ್ರು JDS ಒಳಗೆ ವಿರೋಧ ಅದಾರ. ಒಂದು ಸ್ಟ್ರಾಂಗ್ ಇಲ್ಲ, ನಿಮ್ ತಪ್ಪು ತಿಳುವಳಿಕೆ ಅದ. JDS ಒಳಗೆ ಯಾರು ಜಮೀರ್ ಬಗ್ಗೆ ನಾ ಹೇಳ್ತೀನಿ ಕೇಳಿ. ಯಾಕಂದ್ರೆ ನಾನು 1 ವರ್ಷ ಆಯ್ತು ಈ ಜನತಾ ಪರ ಬಂದು 1 ವರ್ಷ ಆಯ್ತು. ನಾನು ಕೇಳಿದ್ದೆ ಅವಾಗ ಏನಾಯ್ತು ಅನ್ನೋದು. ಜಮೀರ್ ಹೋಗಿ ಜನತಾ ದಳದಿಂದ ಯಾಕೆ ತೆಗೆದಾರ ಅನ್ನೋದು ನಾ ಹೇಳ್ತೀನಿ. ನಾನು ಕೇಳಿದ್ದು ಸತ್ಯವಷ್ಟು ಅದು. ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಚಲಾಯಿಸಿದ್ರು. ಜಮೀರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ವೋಟ್ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಹೈಕಮಾಂಡ್ ನೆದರಿ ತರಲಾಡಿ ಗುರುತಾದ ನಂತರ ನಮ್ಮ JDSನ ಹೈಕಮಾಂಡ್ಗಳು ಅವ್ರಿಗೆ ಕಿತ್ತಾಕಿದ್ರು. ಯಾಕೆ ನಿಮ್ಮ ಪಕ್ಷದ ವಿರುದ್ಧ ಹೋಗುವಂತವ್ರು ಪ್ರಸಂಗ ಯಾಕೆ ಬಂತು? ಅದೇ ರೀ, ಅವ್ರಿಗೆ ಎಲ್ಲ ಯಾಕಂದ್ರೆ ವಾರ್ನಿಂಗ್ ಮಾಡ್ಲಿಕ್ಕಾಗಿ ಮತ್ತು ತಿಳಿಸ್ಲಿಕ್ಕಾಗಿ JDS ಅಗೇನ್ಸ್ಟ್ ಆಗಿ ಅವರು ವೋಟಿಂಗ್ ಚಲಾಯಿಸಿದ್ರು. ನಿಮ್ದು ಪಕ್ಷದಿಂದ ವೋಟ್ ಹಾಕಿ ವಿರುದ್ಧ ಹೋಗುವಂತ ಪ್ರಸಂಗ ಅವ್ರಿಗೆ ಯಾಕೆ ಬಂತು? ಯಾಕೆ ಬಂತು ಅಂತ ಪ್ರಸಂಗ ಅವರು ಕುಮಾರಸ್ವಾಮಿ ನಿಮ್ಗೆ ಖರೀದಿ ಮಾಡಿರ್ಬೋದು, ನೀವು ಹೋಗಿರ್ಬೋದು. ಇದು ಆರೋಪ ನಿಮ್ಮ ಮೇಲೆ ಬರ್ಬೋದಲ್ಲ. ಯಾಕಂದ್ರೆ ನಾವು ಆಡಳಿತ ಪಕ್ಷನಾಗಿಲ್ಲ. ಇದು ಕಾಂಗ್ರೆಸ್ ಮುಸಲ್ಮಾನ್ ಕೇರ್ ಮಾಡಿಲ್ಲ ಅಂದ್ರೆ ಅದೇ ಅನ್ವಯ JDS ಆಗ್ತದೆ. ಹಂಗೆ ನೋಡಿದ್ರೆ ಇಕ್ಬಾಲ್ ಅನ್ಸಾರಿಗೆ ಇದ್ದು, ಇಕ್ಬಾಲ್ ಅನ್ಸಾರಿ ಇರಲಿ, ಜಮೀರ್ ಅಹಮದ್ ಖಾನ್ ಇರಲಿ, ಇಬ್ಬರು ಮುಸಲ್ಮಾನ್ ಲೀಡರ್ ಅಲ್ಲ. ಮುಸ್ಲಿಮ್ಸ್ ಲೀಡರ್ಸ್ ಪರ್ಸನಲ್ ಅದು. ಯಾಕಂದ್ರೆ ರೂಲಿಂಗ್ ಅವ್ರ ಜೊತೆಲೇ ಇದ್ರಲ್ಲ, ಅವರು ಸಿಟ್ಟಿಂಗ್ MLA ಇದ್ರು. ಅವರು ಸಿಟ್ಟಿಂಗ್ MLA ಆದ್ರಲ್ಲ ಅವರು. ಇದಾಗ ಮಾತ್ರ ಅನ್ಯಾಯ ಮಾಡೋದು ತಪ್ಪಲ್ಲ. ಪಾರ್ಟಿ ಜೊತೆಯಲ್ಲಿ ಇದನ್ನು ತಿಳ್ಕೊಲ್ಲ. ಅಲ್ಲ, JDS ಸಹಿತ ಅಲ್ಪಸಂಖ್ಯಾತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟಿಲ್ಲ. ಯಾಕಂದ್ರೆ ನಾನು JDS ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬರೀ 20 ತಿಂಗಳ ಮುಖ್ಯಮಂತ್ರಿ ಇದ್ರು. ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅಲ್ಪಸಂಖ್ಯಾತರಿಗೆ ಎಷ್ಟು ಹೆಲ್ಪ್ ಮಾಡ್ಯಾರ. 4% ರಿಸರ್ವೇಷನ್ ಆಗಲಿ, ಇವರು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಗಲಿ, ಬಹಳಷ್ಟು ಮಾಡ್ಯಾರ ಕೆಲಸ ಅಲ್ಪಸಂಖ್ಯಾತರ ಪರವಾಗಿ. ಎಸ್ಪೆಷಲಿ ಫಾರ್ ಮೈನಾರಿಟಿ
ಡನ್ ಲಾಟ್. ಅದಕ್ಕೆ ಯಾಕಂದ್ರೆ ನಾನು ನೋಡ್ತಾ ಬಂದಿದ್ದೇನೆ. ಯಾಕಂದ್ರೆ ನಾನು ಸಣ್ಣ ಕೂಸಲ್ಲ, ಯಾಕಂದ್ರೆ ನನ್ನ ವಯಸ್ಸಿಗೆ 67, ಸತತವಾಗಿ 35 ವರ್ಷ ಆಗಲು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಆ ದಿಶೆಯಲ್ಲಿ ಎಲ್ಲ ಪಾರ್ಟಿ ಹೊರನ ಚಲನಗಳು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಅಂದ್ರೆ ಯಾವಾಗ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ನಲ್ಲಿ ಅಪ್ ಟು ರಾಜೀವ್ ಗಾಂಧಿ ಏನು ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ಅത്ര ಚೆನ್ನಾಗಿತ್ತು. ಕಾಂಗ್ರೆಸ್ನ ಧೋರಣೆಗಳು ಸರಿಯಾಗಿತ್ತು. ರಾಜೀವ್ ಗಾಂಧಿ ಅಂತಂದ್ರೆ ಏನು ರಾಹುಲ್ ಗಾಂಧಿ ಸೋನಿಯಾಜಿ ಅವರು ಬಂದರಲ್ಲ ಸರ್, ಅಲ್ಪಸಂಖ್ಯಾತರ ಬಗ್ಗೆ ಎಳ್ಳಷ್ಟು 1% ಸಹ ಕಾಳಜಿ ಇಲ್ಲ. ನಾನು ಕಾಂಗ್ರೆಸ್ನಲ್ಲಿ ಇದ್ದೀವಲ್ಲ, ಇದೀವ ಪದೇ ಪದೇ ನಾನು ಸ್ಟ್ರಗಲ್ ಮಾಡ್ತಿದ್ದೆ ನಾವು. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ ಒಂದು ಸುಮಾರು 10 ವರ್ಷ ಲಾಸ್ಟ್ ಟೈಮ್ ಮುನ್ಸಿಪಾಲಿಟಿ ಎಲೆಕ್ಷನ್ ಇದ್ದಾಗ, ಯಾಕಂದ್ರೆ ಬ್ಲಾಕ್ ಪ್ರೆಸಿಡೆಂಟ್ ಅದೇ ಇದ್ದ ನಾನು ಮೀಟಿಂಗ್ನಲ್ಲಿ ಹೋಗಿದ್ದೆ. ನಾವು ಅಂಬೇಡ್ಕರ್ ಭವನ್ ಬೆಂಗಳೂರಿನಲ್ಲಿ ಆದಾಗಲ್ಲಿ ಆಲ್ಮೋಸ್ಟ್ ಆಲ್ ಕಮ್ಯುನಿಟಿ ಎಲ್ಲ ಲೀಡರ್ಸ್ ಇದ್ವಿ. ಹಾಲ್ಯಾಗ ಎಲ್ಲ ಕಮ್ಯುನಿಟಿ ಲೀಡರ್ಸ್ ಅಲ್ಲಿ ಅಲ್ಪಸಂಖ್ಯಾತರು ಒಬ್ಬರು ನಮ್ಮ ಪ್ರೊಟೆಕ್ಟ್ ಮಾಡೋರು ಇದ್ದರು. ಧರ್ಮ್ ಸಿಂಗ್ ಸಾಹೇಬ್ರು ಒಬ್ಬರು ಇದ್ರು, ನಮ್ಮರು ಮಾಜಿ ಧರ್ಮ್ ಸಿಂಗ್ ಸಾಹೇಬ್ರು ಒಬ್ಬರು ಕೊಡ್ತಿದ್ರು, ನಾವು ಒಬ್ಬರೇ ಸಪೋರ್ಟ್ ಮಾಡ್ತಿದ್ರು. ಉಳಿಕಿದ್ರು ಯಾರು ಇದಿಲ್ಲ. ಅವಾಗ ನಾವು ಕ್ವಶನ್ ಮಾಡಿದ್ದೇವೆ, ಇಷ್ಟೆಲ್ಲ ನೀವು ಎಲ್ಲ ಜಾತಿಯವರು ಇಲ್ಲಿ ಸೇರಿರಿ ಅಂಬೇಡ್ಕರ್ ಭವನಲ್ಲಿ, ಇದರ ಒಬ್ಬರೇ ಮುಸ್ಲಿಂ ಲೀಡರ್ ಅದಾರೇನು? ಎಸ್ ಕೆ ಪಾಟೀಲ್ ಇದ್ರು, ಧರ್ಮ್ ಸಿಂಗ್ ಇದ್ರು, ಮತ್ತು ಪರಮೇಶ್ವರು ಇದ್ರು, ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರು ಇದ್ರು, ಎಲ್ಲ ಆಲ್ಮೋಸ್ಟ್ ಆಲ್ ಲೀಡರ್ಸ್ ಇದ್ದಾರೆ. ಬಟ್ ಅಲ್ಪಸಂಖ್ಯಾತರಲ್ಲಿ ಒಬ್ಬನು ಲೀಡರ್ಗಾಗಿ ಅವಮಾನ ಮಾಡಿದ್ದಿಲ್ಲ, ಕದ್ದಿದ್ದಿಲ್ಲ, ಅವ್ರಿಗೆ ಏನು ಹೇಳಿದ್ದಿಲ್ಲ ಸರಿ. ಆದ್ರೆ ನಮ್ಮ ಮಾತು ಯಾರ ಮುಂದೆ ಹೇಳ್ಕೋಬೇಕು? ನಾವು ಯಾರ ಮುಂದೆ ಹೇಳ್ಕೋಬೇಕು? ನಮ್ಗೊಬ್ರು ದಾತ ಬೇಕು ಅಲ್ಲ ಬೇಡ, ಕೇಳೋರು ಇದ್ರೆ ನಮ್ಗೆ ಹೇಳಿಕ್ ಚಲ. ಎಲ್ಲರೂ ನಮ್ಮ ತುಳಿಯೋ ಹೊತ್ನಾಗ ನಮ್ಮ ಕೆಲಸ ಹೆಂಗಾದ? ಆ ಟೈಮ್ನಾಗ ನಾನು ಕೇಳಿದ್ದು 35 ಕ್ಯಾಂಡಿಡೇಟ್ಸ್ ಒಳಗೆ ನನ್ನ ಕ್ಯಾಂಡಿಡೇಟ್ ಒಂದು 5 ಆಗಲಿಲ್ಲ. ಸಿಟಿ ಪರವಾಗಿ ನಾ ಕೆಲಸ ಮಾಡ್ತಿದ್ದೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿ, 5 ಕ್ಯಾಂಡಿಡೇಟ್ನೂ ಆಗಲಿಲ್ಲ. ಯಾರವ್ರು ಹೇಳಿದ್ದೆ ಕೊಟ್ಟುಬಿಟ್ರು. ಬಿಜಾಪುರ ಹೇಳ್ತೀರಿ, ಕಾಂಗ್ರೆಸ್ನವ್ರು ಮನೆ ಹಾಕಿರೋದೇ ಅಲ್ಪಸಂಖ್ಯಾತರಿಗೆ ಹಾಕಿದಾರಲ್ಲ ಸಿಟಿನಲ್ಲಿ. ಕಾಂಗ್ರೆಸ್ನವ್ರು ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಟ್ಟಾರಲ್ಲ. ಈಗ ನಮ್ಮ ಅಣ್ಣಾರು ಕಾಂಗ್ರೆಸ್ ಇದ್ರಲ್ಲ, ನಾನು ಏನ್ ಹೇಳಿದ್ರಿ, ಈಗ ಅಪ್ ಟು ರಾಜೀವ್ ಗಾಂಧಿ ಕಾಂಗ್ರೆಸ್ ಇಸ್ ಆಲ್ ರೈಟ್. ಅಪ್ ಟು ರಾಜೀವ್ ಗಾಂಧಿ ಈ ಸಿಟಿ MLA ಆಗಿರೋದು ಮುಸ್ಲಿಮೇ. ಏನ್ ಮಾಡೋದು? ಏನಂತೇಳ್ರಿ, ನೀವ್ ಹೇಳಿದ್ರಲ್ಲ, ಇಬ್ರು ಮೇಯರ್ ಮಾಡಿದ್ದಾರೆ, ಅವರು ಮುಸ್ಲಿಮೇ, ಕಾಂಗ್ರೆಸ್ನವರೇ ಮಾಡಿದ್ದಾರೆ. ಇಲ್ಲ ಯಾಕಂದ್ರೆ ಈ ಕಡೆಗಾರ ಬಂದ್ರಿ, ಇಲ್ಲ ಆ ಕಡೆಯಿಂದ ಆ ಕಡೆಗಾರ ಹೋದ್ರಿ. ಫಸ್ಟ್ ಪ್ರೆಸ್ ಮೀಟಿಂಗ್ ಏನ್ ಹೇಳ್ಬೇಕು ಕೂತಿದ್ದೀರಿ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ವೋಟಿಂಗ್ ಮಾಡ್ಯಾರ ನಾವು ಇಲ್ಲ ತನಗಿಲ್ಲ ಅಂದ್ರೆ ಎಲ್ಲಿ ಅವಕಾಶ ಮಾಡಿದ್ರು ಅಲ್ಲಿ ಮಾಡಿಬಿಡ್ರ. ಹೆಸರಿಗೆ ಮಾತ್ರ ಕೆಲಸಗಳು ಮಾತ್ರ ಸುಮ್ಮನೆ ಪ್ರೆಸೆನ್ಸ್ ಬರ್ತಾವ್ರಿ. ನಾನು ಪ್ರಾಕ್ಟಿಕಲ್ ಹೇಳ್ತೇನೆ, ನಾನು ಕೊಡ್ತಾರ ನಮ್ಗೆ, ಇದು ಮಾಡಬೇಡ ಅದು ಮಾಡಬೇಡ, ನಾ ಹೇಳಿದ್ದು ಕೇಳು. ಈ ನಮ್ಮನೆ ಪ್ರೆಸರ್ ತರ್ತಾರಲ್ಲಿ ಬಹಳ ಅನ್ಯಾಯ. ಒಂದ್ ಕಡೆ ಕೊಡುದಿಲ್ಲ ಅಂತೀರಿ, ಆಮೇಲೆ ಕೊಟ್ರ ನಮ್ ಕೆಲಸ ಮಾಡಕ್ ಬಿಡುದಿಲ್ಲ. ಅದೇ ಅನ್ಯಾಯ ಮಾಡಬೇಕು. ಎಲ್ಲ ಬಿಟ್ಬಿಟ್ರೆ ಕಾಂಗ್ರೆಸ್ ಮನೆ ಹಾಳಾಕೊಂಡು ಹೋದ್ರಿ. ನೀವೇನು ನೆಕ್ಸ್ಟ್ ಸ್ಟ್ಯಾಂಡ್ ಆಗಿರಿ JDS ಸಪೋರ್ಟ್ ಕೊಡ್ತಿದಾರಲ್ಲ, ಅವ್ರು ಉದ್ಧಾರ ಮಾಡ್ಬೇಕು ಅಂತ ಬಂದಿರಲ್ಲ. ಈಗ ನಿಮ್ಮ ಸ್ಟ್ಯಾಂಡ್ ಏನು JDS ನಿಂದ ಮಾಡಿದ ಅನ್ಯಾಯಗಳು ಹೇಳಾಕತ್ತೀನಿ. ನೆಕ್ಸ್ಟ್ ರೂಲಿಂಗ್ ಬಂದಾಗ ನಾವು ಹೇಳ್ಕೊಡ್ತೇವೆ. ನೀವು ಕಾಂಗ್ರೆಸ್ ಅಲ್ಲಿ ಇದ್ದು ಇವನ್ನೆಲ್ಲ ಹೇಳಿದ್ರೆ ನಮಗೆ ನೀವು ಹೊರಗೆ ಬಂದು 2 ವರ್ಷ ಆದ್ಮೇಲೆ ಬಂದಿಲ್ಲ ಹೇಳಿದ್ರೆ ಯಾರು ಬರೆಯಕ್ಕಾಗಲ್ಲ. ಅಲ್ಪಸಂಖ್ಯಾತ ಉದ್ಧಾರಕ್ಕೆ ಏನೇನು ಮಾಡ್ತೀರಿ? ಕುಮಾರಸ್ವಾಮಿ ದೇವೇಗೌಡ ಜೊತೆ ಈಗ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವ್ರು ಯಾರು ಮುಸ್ಲಿಂ ಮನೆ ತಾನೇ ಒಂದು ಸಮಾವೇಶ ಆಯ್ತು. ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿಬಿಟ್ರು ಆಲ್ರೆಡಿ. ಸಪೋಸ್ ಜನತಾದಳ ರೂಲಿಂಗ್ನಾಗ ಬಂದ ಒಂದು ಅಲ್ಪಸಂಖ್ಯಾತ ಕಾಂಗ್ರೆಸ್ ಏನು ಬರ್ಬೇಕು ಪದ್ಧತಿನೇ ಇದೆ ಅಲ್ವಾ? ಅಲ್ಲ, ಕಾಂಗ್ರೆಸ್ ಏನು ವ್ಯತ್ಯಾಸ? ನಿಮ್ದು ಒಂದೇ ಅಲ್ಲ ನೋಡಿ. ಜಿಲ್ಲಾ ಪಂಚಾಯತ್ ಯಾವ ಪಾರ್ಟಿ ಜಿಲ್ಲಾ ಪಂಚಾಯತ್ ಅದು ಯಾಕೆ ಎಲ್ಲ ಕಮ್ಯುನಿಟಿಗೆ ಹಂಚ್ಕೊಡ್ಬೇಕಾಗ್ತದೆ. ಅಲ್ಪಸಂಖ್ಯಾತರಿಗೆ 4 ಟಿಕೆಟ್ ಕೊಡ್ಬೇಕಂತ ಸಾಧಾರಣ ಮಾತಲ್ಲ. ನಮ್ಮ ಜನತಾದಳ ಪಕ್ಷದಿಂದ ಕೊಟ್ಟಾರೆ. ಎಷ್ಟು ಪ್ರಾತಿನಿಧ್ಯ ಅಂತ ನಿಮಗೆ ಹೇಳೋದು ಬೇಕಾಗಿಲ್ಲ. ಇನ್ನೊಂದು, ಈಗ ನಾನು ಪಾಕೋರಾಗಿದ್ದೀನಿ, ಮೊನ್ನೆ ಮೀಟಿಂಗ್ ಹೋದಾಗ ನಮ್ಗೆ 2 ಟಿಕೆಟ್ ಕೊಡ್ರಿ ಅಂತ ನಮ್ಗೆ ಬೇಡಿಕೆ ಅದ. ಏನಂದ್ರೆ ದೇವರಪರ್ಗಿ ಮತ್ತು ಸಿಟಿ ಇನ್ನೂ ಪೆಂಡಿಂಗ್ ಅದ, ಯಾವುದು ಫೈನಲ್ ಆಗಿಲ್ಲ.
ಕೊಡ್ತೀನಿ ಅಂತ ಮಾಡಿದ್ದಾರೆ. ಮತ್ತೆ ನಾವು ಕೇವಲ ಸಮಾವೇಶ ಮಾಡಿದ ಈಗ ಅಂದ್ರೆ ನೀವು ಅಲ್ಪಸಂಖ್ಯಾತರು ಬಹಳಷ್ಟು 2 ಸಲ ಮೇಯರ್ ಮಾಡಿದ್ದಾರೆ ಅಂತ. ಯಾವ ಮೇಯರ್ ಬಿಡ್ರಿ, ಬಾಗವಾನ್ MLA ಅವ್ರು ಎಷ್ಟು ಕೈ ಬಿಟ್ಟು ಕೆಲಸ ಮಾಡಕತ್ತಾರ, MB ಪಾಟೀಲ್ ಬಿಟ್ಟು ಯಾವ್ದಾರು ಕೆಲಸ ಮಾಡಕತ್ತಾರ. ಅವ್ರು ನೋಡಿದ್ದು ಬಟ್ ಮಾಡಿ ತೋರಿಸೋದು ಅಷ್ಟೇ ಕೆಲಸಗಳು ಆಗ್ತಾವ ಹೊರತಾಗಿ ಅವ್ರು ತಮ್ಮ ಸ್ವಂತದಿಂದ ಏನು ಮಾಡೋದಿಲ್ಲ. ಯಾವ್ದೋ ಒಂದು ಲೆಟರ್ ಕೇಳಕ್ ಹೋದ್ರು ನಾ MB ಪಾಟೀಲ್ ಸಾಹೇಬ್ರಿಗೆ ಕೇಳಿ ನಾಳೆ ಕೊಡ್ತೀನಿ ಅಂತ ಹೇಳ ಅಂತ MLA, ಅಂತ ಅಲ್ಪಸಂಖ್ಯಾತರ ಒಬ್ಬ MLA ಅವರೇ ಸ್ವಂತದ ಏನು ಮಾಡೋದಿಲ್ಲ. ಉಳಿದ ಅಲ್ಪಸಂಖ್ಯಾತರಿಗೆ ಅವ್ರು ಏನು ಅವಕಾಶ ಮಾಡ್ಕೊಡ್ತಾರ, ಯಾರ ಸಂಬಂಧ ಏನ್ ದುಡಿತಾರ, ಏನೂ ಇಲ್ಲ. ಇವತ್ತು ಮೇಯರ್ ಬಕ್ಷಿ ಬಗ್ಗೆ ಹೇಳ್ಬೇಕಾದ್ರೆ ಅವರು ಒಬ್ಬಕ್ಕೆ ಮಹಿಳೆ, ಎಜುಕೇಟೆಡ್ ಮಹಿಳೆ ಅಂತ ನಾವು ಬಹಳ ಹೆಮ್ಮೆ ಪಟ್ಟಿದ್ವಿ. ನಾವು ಪಕ್ಷ ಬಿಟ್ಟು ಒಬ್ಬಕ್ಕೆ ಎಜುಕೇಟೆಡ್ ಅಲ್ಪಸಂಖ್ಯಾತರ ಮಹಿಳೆ ಇವತ್ತು ಮೇಯರ್ ಆಗಿದ್ದಾಳೆ ಅಂತ ಸಂತೋಷ ಪಟ್ಟಿದ್ವಿ. ಆದ್ರೆ ಅವ್ರು ಗಂಡನ ಕೈಗೊಂಬೆ ಕೆಲಸ ಮಾಡಿದ್ರು ಹೊರತಾಗಿ ಅವ್ರ ಸ್ವಂತದಾಗಿ ಏನು ಕೆಲಸ ಮಾಡಿಲ್ಲ. ಅವ್ರ ಗಂಡ ಹೇಗಿದ್ರಪ್ಪ ಅಂದ್ರ ಮುಂಜಾನೆ MB ಪಾಟೀಲ್ ಮನ್ಯಾಗ ಸಿಕ್ತಿದ್ರು, ಮತ್ತೊಬ್ರು ಲೀಡರ್ಗಳ ಮನ್ಯಾಗ ಕುತ್ಕೊಂಡು ಕೆಲಸ ಮಾಡ್ತಿದ್ರು. UGD ಸ್ಕೀಮ್ ಇವತ್ತು ಯಾರು ನಮ್ಮ ಇವ್ರಿದ್ರಲ್ಲ ನಿರಾಣಿ ಅವ್ರ ಮಿನಿಸ್ಟರ್ ಇದ್ದಾಗ ದುಡ್ಡು ಪಾಸ್ ಆಗ್ಯಾವ. ಎಷ್ಟು ಕೆಲಸ ಆಗಿದೆ UGD ಸ್ಕೀಮ್ ಒಳಗ, ಎಲ್ಲಿ ತೆಗ್ದುಗಳು ತುಂಬ್ಯಾವು, ಯಾವ ರಸ್ತೆಗಳಾಗ್ಯಾವ, ನಮಗೆ ಮೂಲಭೂತ ಸೌಕರ್ಯಗಳು ಬಿಜಾಪುರ ಮಹಾನಗರ ಪಾಲಿಕೆ ಆಗ್ಯದ. ಮಹಾನಗರ ಪಾಲಿಕೆ ಯಾವ ರಂಗಲ್ ಕಾಣ್ಸಕತ್ತದ. ಇವತ್ತು ಹರ್ಷ ಶೆಟ್ಟಿ ಅವ್ರ ಬಗ್ಗೆ ಇವತ್ತು ಹೋಗಿ ಸ್ಟ್ರೈಕ್ ಕುಂದಿರ್ತಾರ ಜನ. ಏನಂದ್ರ ಅವರಿಗೆ ರಾಜ್ಯದ ಅತ್ಯಂತ ಬಹಳಷ್ಟು ಒಳ್ಳೆ ನಂಬರ್ 1 ಕಮಿಷನರ್ ಅಂತ. ಎದಕ್ಕೆ ನಂಬರ್ 1 ಕಮಿಷನರ್? UGD ಸ್ಕೀಮ್ ಕಂಪ್ಲೀಟ್ ಮಾಡಿಲ್ಲ ಅಂತ ನಂಬರ್ 1. ಏನು ಶೌಚಾಲಯ ಕಟ್ಟುವೊಳಗೆ 5,000 ರೂಪಾಯಿ ಕಮಿಷನ್ ತಗೊಳಕತ್ತಾರಂತ ನಂಬರ್ 1 ಅವರು. ಎದ್ರ ಸಂಬಂಧ ರೊಕ್ಕ ತಗೊಳಕತ್ತಾರಂತ ನಂಬರ್ 1. ಗುಲ್ಬರ್ಗ ಜೈಲಿಗೆ ಹೋಗಿ ಬಂದಾರ ಅಂತ ಹೇಳಿ ನಂಬರ್ 1 ಪ್ರಶಸ್ತಿ ಕೊಟ್ಟಾರ ಅವರಿಗೆ. ಅಂತ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ತಮ್ಮ ಕೈ ಒಳಗೆ ಕೆಲಸ ಮಾಡಬೇಕು, ತಮ್ಮ ಮಾತು ಕೇಳಕ್ ಅಷ್ಟೇ ಬೇಕಂತ ಹೊರತಾಗಿ ಇಟ್ಕೊಂಡಾರ ಅಂತಂದ್ರೂ ಪರವಾಗಿಲ್ಲ. ನಾವು ಕೆಲಸ ಮಾಡಕ್ ಇಟ್ಕೊಂಡಿಲ್ಲ ಅವ್ರಿಗೆ ಯಾರಿಗೂ. ಅವ್ರು ಮಾತು ಕೇಳಕ್ ಅಷ್ಟೇ ಇಟ್ಕೊಂಡಾರ. ಇವ್ಯಾಕೆ ನೀವೆಲ್ಲ ಮಾಧ್ಯಮ ಮಿತ್ರರು ಬರೆಯೋದಿಲ್ಲ? ಜನತಾದಳ ಅವ್ರು ಅಂದ ತಕ್ಷಣ ನಾವು ರೂಲಿಂಗ್ದಾಗ ಇಲ್ಲ ಅಂತ ಹೇಳಿ ನಾವಾಗ ಕೆಳಗ್ ಮಟ್ಟಿಗೆ ನೋಡ್ತೀವಿ. ನಾವು ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರಕ್ಕೆ ಬರ್ಬೇಕಪ್ಪ ಅಂದ್ರೆ ನಿಮ್ದು ಕೂಡ ಸಾಥ್ ಬೇಕು. ಯಾರು ಕೆಲಸ ಮಾಡ್ಯಾರ ನೀವು ಕೂಡ ನಮ್ಗೆ ಅವಕಾಶ ಮಾಡ್ಕೊಡೋಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ. ಕಾಂಗ್ರೆಸ್ ಪ್ರೆಸ್ ಮೀಟ್ ಒಳಗೆ ನೀವು ಇರ್ತೀರಿ? ಕಾಂಗ್ರೆಸ್ ಪ್ರೆಸ್ ಮೀಟ್ ಒಳಗೆ ನೀವು ಇರ್ತೀರಿ? ಅಲ್ಲ, ನಾವು ಪತ್ರಿಕೆ ಹೋಗ್ತೀವಲ್ಲ, ನೀವು ಯಾಕೆ ಇರುದಿಲ್ಲ? ನೀವು ಪ್ರೆಸ್ ಮೀಟ್ ಒಳಗೆ ಇರ್ತೀರಿ? ನಾನು ಅಷ್ಟೇ ಪ್ರೆಸ್ ಮೀಟ್ ಒಳಗೆ ನಾವು ಪ್ರೆಸ್ ಮೀಟ್ ಹೋದಾಗ ಕಾಂಗ್ರೆಸ್ ಪ್ರೆಸ್ ಮೀಟ್ ನೀವು ಇರ್ತೀರಾ ಇಲ್ವಾ ಅಷ್ಟೇ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವ ತರ ಪ್ರಶ್ನೆ ಕೇಳ್ತೀವಿ, ಯಾವ ತರ ಪ್ರಶ್ನೆ ಗೊತ್ತಿಲ್ಲ. ನೀವು ಕಾಂಗ್ರೆಸ್ ಅಷ್ಟೇ ಸ್ಟ್ರಾಂಗ್ ಆಗಿ ಪ್ರಶ್ನೆ ಮಾಡಬೇಡ್ರಿ. ಕಾಂಗ್ರೆಸ್ ನಾವು ಹಿಂಗ್ ಮಾಡ್ತೀವಿ, ಜೆಡಿಎಸ್ ನಮ್ಗೆ ಯಾವ ಪೇಪರ್ ಸುದ್ದಿ ಬರೋದು ಬೇರೆ ಇರ್ತೈತಿ. ನೀವು ಹಂಗೆ ಹೇಳ್ಬೇಡ್ರಿ. ಅದೇ ನಾವ್ ಏನ್ ಪ್ರಶ್ನೆ ಮಾಡ್ಬೇಕು ನೀವು ನಿಮ್ಗೆ ಕಲಿಸ್ಬೇಕ, ನೀವು ನಮ್ಗೆ ಕಲಿಸ್ತೀರಿ. ಏನ್ ಮಾಡ್ಬೇಕು, ಏನ್ ಪ್ರಶ್ನೆ ಪತ್ರಕರ್ತರು ಅಪೋಸಿಷನ್ ರೋಲ್ ಪ್ಲೇ ಮಾಡಾಕತ್ತಾರ. ಪ್ರಶ್ನೆ ಕೇಳ್ತಾರ, ಪಾರ್ಟಿದವ್ರು ಕೇಳೋದಿಲ್ಲ ಪ್ರಶ್ನೆ. ಇಷ್ಟು ಹೇಳಿದ್ರಿ 4 ವರ್ಷದಿಂದ ಬಾಗವಾನ್ ವಿರುದ್ಧ ಎಷ್ಟು ಪ್ರೊಟೆಸ್ಟ್ ಮಾಡಿದ್ರಿ? ಅವರು MB ಪಾಟೀಲ್ ಕೈಗೊಂಬೆ ಬಕ್ಷಿ ಗಂಡನ ಕೈಗೊಂಬೆ ಅಂತ ಹೇಳಿದ್ರು. ಇವತ್ತೇ ಜೆಡಿಎಸ್ ಮಹಿಳಾ ವಿಭಾಗದಿಂದನೇ ಪಕ್ಷದ ವಿರುದ್ಧ ಮುನ್ಸಿಪಾಲಿಟಿಗೆ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡಿ. ಅದು ನಿಮ್ಮ ಪತ್ರಿಕೆದಾಗ ಬಂದದ್ದು. ನನಗೆ ಟೈಮ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ನಾನು ತಗೊಂಡ್ ಬಂದು ತೋರಿಸ್ತೀನಿ. ನಿಮ್ಮ ಪತ್ರಿಕೆದಾಗ ಬಂದದ್ದು. ಅದು ಬಹಳಷ್ಟು ಹೈಲೈಟ್ ಮಾಡಿದ್ದಾರೆ. ಯಾರು ಸರ್? ಎಲ್ಲರೂ ನಿಂತಿರ್ತೀವಿ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರು ನಿಂತಿರ್ತೀವಿ. ಅಷ್ಟೇ और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।